ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಪರೋಟಾನು ಮೊಟ್ಟೆ ಕರಿ ತಿಂತಾಯಿದ್ದೀನಿ. ಲಾಸ್ಟ್ ವಿಡಿಯೋ ಲೋಡ್ ಆಗಿದ್ದು ಅಲ್ಲೇ ನಿಂತಿದ್ದೆ, ಬಿಲ್ ಕೊಟ್ಟಿಲ್ಲ ಅಂತೇಳಿ ಅಲ್ಲಿಗೆ ಎಂಡ್ ಮಾಡಿದ್ದೆ ತಾಂಡೂರಿಂದ ಕ್ಯಾಲಿಕೇಟ್ಗೆ. ಈಗ ಅದನ್ನೇ ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ನಿಲ್ಸ್ಬಿಟ್ಟು ಬಂದು ಊಟಕ್ಕೆ ಬಂದಿದ್ದೀನಿ. ಟೈಮು 8 ಗಂಟೆ. ಊಟ ತಿನ್ನೋಣ ಅಂತ ಬಂದೆ. ಇಲ್ಲಿ ನೋಡಿ, ಪರೋಟ ಮೊಟ್ಟೆ ಕರಿ, ಎಗ್ ಮಸಾಲ. ಬರೀ ಊಟ ಮಾಡ್ಕೊಂಡು ಟೇಸ್ಟ್ ನೋಡ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿಂದ ಗಾಡಿ ತಗ ಹೋಗೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ. ಟೈಮು 9 ಗಂಟೆ ಆದರೂ ಇನ್ನೂ ಬಿಲ್ಲೇ ಕೊಟ್ಟಿಲ್ಲಪ್ಪ. ಏನು ಸಮಾಸ. 11-12 ಗಂಟೆ ಬಿಲ್ಲು ಅಂತಾನೆ ಮಲಿಕೊಳ್ಳೋಣ ಅಂತ ಮಲಗಿದ್ದೆ. ಎಲ್ಲಿ ನಿಲ್ಲಿಸಿದ್ಯಣ್ಣ? ಮಲಗಿ. ನಮ್ದು ಇನ್ನೊಂದು ಗಾಡಿ ಬಂದಿದೆ, ನಮ್ಮ ಬೆಟ್ಟಗೌಡರು. ಇದು ಜೊತೇಲಿ ಬಂದು ಮೊನ್ನೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಅವ್ರು ಗೋವಾ ಹೋಗ್ತಿದ್ರು. ಗೋವಾ ಖಾಲಿ ಮಾಡಿ ಇಲ್ಲಿಗೆ ತುಂಬ್ಕೊಂಡು ಖಾಲಿ ಮಾಡಿ ಇವಾಗ ಬಂದರು. ಅವ್ರದ್ದು ನಾಳೆ ಲೋಡ್ ಆಗುತ್ತೆ, ಅವ್ರದ್ದು ಕ್ಯಾಲಿಕೇಟ್ಗೆ ಲೋಡ್ ಆಗುತ್ತೆ. ನಮ್ದು ಇವತ್ತೇ ಲೋಡ್ ಆಗೈತೆ. ಲಕ್ಷ್ಮೀ ದೇವಿ ಅಂತೇಳಿ 2 ಗಾಡಿ, ಈ ಗಾಡಿ ಆ ಗಾಡಿ 2 ಜೊತೆಲೇ ಬಂದು ಗಾಡಿ. ಜೊತೆಲೇ ಬಾಡಿ ಕೇಬಿನ್ ಕಟ್ಸ್ಕೊಬಂದಿದ್ದು. ಅದು ನಾಗಮಂಗಲ ಪಾಸಿಂಗು 54. ಅಂದರೆ ಅವ್ರ ಓನರ್ ಬಂದ್ಬಿಟ್ಟು ಕದಬಳ್ಳಿಯವರು, ಹಂಗಾಗಿ 54 ಪಾಸಿಂಗ್ ತಗೊಂಡಿದ್ದಾರೆ. ಮೊಬೈಲ್ ಚೇಂಜ್ ಮಾಡ್ಬೇಕು. ಇದೇನು ದಮ್ ಚಾಯಿ, ಹಲ್ಮಾ ಚಾಯಿ, ಇಲಾಚಿ, ಮುಂಬೈ ಪಾನ್ ಚಾಯಿ. ಎಷ್ಟು ಟೀ ಐತಣ್ಣ ಇದ್ರಾಗೆ. ಕಾಶ್ಮೀರಿ ದಮ್ ಫ್ರೂಟ್ ಚಾಯಿ. ಯಾವ್ಯಾವ ಥರ ಚಾಯ್ ಐತಪ್ಪ. ಫುಲ್ಲು ಚಾಯ್. ಇದು ಹಂಗೆ ನಮ್ಮ ಟೀ. ನಮ್ಮ ಟೀ ಇನ್ನೂ ಸಿಕ್ಕಿಲ್ಲ. ಯಾರು ಬೇಡ, ಬಿಸ್ಕೆಟ್ ಬೇಡ, ಬಿಸ್ಕೆಟ್ ಬೇಡ. ಈ ಟೀ ಅಂಗಡಿ ಹೆಸರೇನಿದು? ಮಾತ್ರ ಮಿಸ್ಟರ್ ಚಾಯ್, ದಮ್ ಚಾಯ್ ಅಂತೆ ಟೀ ಅಂಗಡಿ ಹೆಸರು. ಆಗ ಇಲ್ಲಿ ನೋಡೋಣ, ವರ್ಲ್ಡ್ಸ್ ಫೇಮಸ್ ಚಾಯ್ ಫಾರ್ ಅವೈಲೇಬಲ್ ಓನ್ಲಿ ಅಟ್ ಮಿಸ್ಟರ್ ಚಾಯ್, ರನ್ನಿಂಗ್ ಟೋವರ್ಡ್ 1000+ ಔಟ್ಲೆಟ್ ಅಂತ. ಸ್ನೇಹಿತರೆ, ಟೈಮ್ ನೋಡಿದ್ರ 11:15. ಇವಾಗ ತಗೊಬಂದು ಕೊಟ್ಟಾರೆ ಬಿಲ್ಲ. ಇವಾಗ ಹೊರಡಬೇಕು. ಹೊರಡೋಣ. ಎಲ್ಲ ಮಲಿಕೊಂಡವ್ರೆ. ಈಗ ನಾವು ಶುರು ಮಾಡ್ಬೇಕು ಜರ್ನಿನ. ಎಲ್ಲ ಮಲಿಕೊಂಡವ್ರೆ, ನಾವು ಜರ್ನಿ ಶುರು ಮಾಡೋಕ್ಕೆ. 11:15 ತಗೊಬಂದು ಕೊಟ್ಟಾರಪ್ಪ ಬಿಲ್ಲ. ಥೂ, ಯಾವ ಅಜ್ಜಿ. ಬರ್ರಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಡ್ರೈವರ್ಗಳು ಹಣೆ ಬರೋಣೆ ಇಷ್ಟು. ಲೋಡಾಗಿ ಎಷ್ಟು ಗಂಟೆಗೆ? 3:15 ಲೋಡ್ ಆಗಿರೋ ಗಾಡಿ 11:15 ಅಂದರೆ ಲೆಕ್ಕ ಮಾಡಿರಿ ಎಷ್ಟಾಯ್ತು ಅಂತ. 1, 2, 3, 4, 5, 6, 7, 8 ಅವರ್ ಬಿಟ್ಟು ಬಿಲ್ ತಂದು ಕೊಟ್ಟವ್ರೆ. ನಿದ್ದೆ ಬಂದಿತ್ತು, ಒಳ್ಳೆ ನಿದ್ದೆ ಬಂದಿತ್ತು. ಎಬ್ಬಿಸಿದ್ರಿ. ಈಗ ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ಗಳೇ ಹಂಗೇನೆ. ಈಗ ಸದ್ಯಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇರೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಕರೆ ಎಷ್ಟೊತ್ತಿಗೆ ಎಷ್ಟಾಗುತ್ತೋ ಅಂದರೆ ಡೇಲಿ ಓಡಿಸೋಂಗಿಲ್ಲ, ಬರೀ ನೈಟ್ ಜರ್ನಿ ಅಷ್ಟೇ ಓಡಿಸೋದು. ಡೇಲಿ ಬಿಸಿಲಲ್ಲೆಲ್ಲ ಓಡಿಸ್ಕೊಂಡು ಇವಾಗ ಟೈರ್ಗಳೆಲ್ಲ ಸ್ವಲ್ಪ ವೀಕ್ ಆಗ್ಬಿಟ್ಟವೆ ನಮ್ಮವು. ಹಂಗಾಗಿ ಬಿಸಿಲಲ್ಲಿ ಓಡಿಸೋದು ಬೇಡ. ಓನ್ಲಿ ನೈಟ್ ಜರ್ನಿ. ನೈಟ್ ಎಷ್ಟಾಗುತ್ತೋ ಅಷ್ಟು ಓಡಿಸ್ಕೊಂಡು ಬಿಸಿಲಲ್ಲಿ ರೆಸ್ಟ್ ತಗೊಂಡು ಹೋಗೋದು. ನೋಡಿ ಸ್ನೇಹಿತರೆ, ಇದೇ ತಾಂಡೂರು ಸಿಟಿ. ಇಲ್ಲಿ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಏನಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ರೋಡ್ಗಳು ಸೆಂಟ್ರಲ್ಲಿ ಇಲ್ಲಿ ಬ್ಯಾರಿಗೇಟ್ ಹಾಕ್ಬಿಟ್ಟು ಕೂತಿರ್ತಾರೆ. ನೋಡಿ, ಈ ಥರ ಬ್ಯಾರಿಗೇಟ್ಗಳು ಹಾಕ್ಕೊಂಡು, ಹಂಪ್ಸ್ಗಳು ಹಾಕಲಿಲ್ಲ, ಬ್ಯಾರಿಗೇಟ್ ಹಾಕ್ಬಿಟ್ಟು. ಇಲ್ಲಿ ಒಂದೇ ಪರವಾಗಿಲ್ಲ, ಅಲ್ಲೆಲ್ಲ 2, 3 ಹಾಕಿರ್ತಾರೆ. ನೋಡ್ಬೇಕು. ಮೀಟ್ರ್ ಬೋರ್ಡ್ ಮೇಲೆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಯಾರು ಹಾಕಿದ್ರು, ಅಣ್ಣ ಅದ್ರ ಮೇಲೆ ಬಟ್ಟೆ ಹಾಕೋಕ್ಕಿಂತ ಅದು ಬ್ರೈಟ್ನೆಸ್ ಕಡಿಮೆ ಬರುತ್ತೆ, ಬ್ರೈಟ್ನೆಸ್ ಕಡಿಮೆ ಮಾಡಿ ಅಂತ. ಅದು ಬ್ರೈಟ್ನೆಸ್ ಕಡಿಮೆ ಮಾಡೋದು ಆಪ್ಷನ್ ಇದ್ರಾಗ ಇಲ್ಲ. ನಾನು ಬುಕ್ಕಲ್ಲೆಲ್ಲ ಓದಿ ಎಲ್ಲ ಥರದ್ದು ಟ್ರೈ ಮಾಡಿದೆ. ಅದರಲ್ಲಿ ಇದರಲ್ಲಿ ಬ್ರೈಟ್ನೆಸ್ ಕಡಿಮೆ ಮಾಡೋ ಆಪ್ಷನ್ ಇಲ್ಲ. ಆಪ್ಷನ್ ಇದ್ದರೆ ಕಡಿಮೆ ಮಾಡಿಬಿಡ್ತಿದ್ದೆ.
ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಬಟ್ಟೆ ಹಾಕಿದ್ದೀನಿ. ಅದು ಬಾಡಿ ಕೇಬಿನ್ ಕಟ್ಸ್ಬೇಕಾದ್ರೆ ಒಂದು ಸ್ವಲ್ಪ ಹೈಟ್ ಮಾಡಿದರೆ ಅದೇನೂ ಆಗ್ತಿರ್ಲಿಲ್ಲ, ಅವರು ಹಂಗೆ ಕಟ್ಕೊಬಂದ್ಬಿಟ್ಟಾರೆ. ತಾಂಡೂರು ಫುಟ್ ವೇರ್ ಅಂತ ನೋಡಿದೆ ಊರಾಗಿ, ಊರ ಹೆಸರೇ ತಾಂಡೂರು. ಇಲ್ಲಿಂದ ಗಿರ್ಮಿಟ್ಕಲ್ಲು, ರಾಯಚೂರು, ರಾಯಚೂರಿಂದ ಮಾಮೂಲಿ ಸಿನ್ನೂರು, ಮಾಮೂಲಿ ರೂಟೆ, ಎಲ್ಲ ಮಾಮೂಲಿ ರೂಟೆ. ಹೋಗೋಣ. ಇಲ್ಲಿ ಲೆಫ್ಟ್ ಹೋದರೆ ಇದು ಹೈದ್ರಾಬಾದ್ ಹೋಗೋ ರೋಡ್ ಇದು. ಇಲ್ಲಿಂದ ಹೈದ್ರಾಬಾದ್ 80 ಕಿಲೋಮೀಟ್ರ್ ಐತೆ. ಲೆಫ್ಟ್ಗೆ ಹೋದರೆ ನಾವು ಸೀದಾ ಹೋಗ್ಬೇಕು. ರೈಟ್ಗೆ ಹೋದರೆ ಸೇಡಮ್ಗೆಲ್ಲ ಹೋಗುತ್ತೆ ರೋಡು, ಅದು ಕರೆಕ್ಟಾಗಿ ಗೊತ್ತಿಲ್ಲ. ಇದು ತಾಂಡೂರು ಸ್ಟೇಷನ್ನು, ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ನಾವು ಹೋಗೋಣ. ಈ ರೋಡ್ ಅಂತೂ ತುಂಬ ಮೋಸ. 18 ಕಿಲೋಮೀಟ್ರು ಮೋಸ ಅಂದರೆ ರೋಡ್ ಚೆನ್ನಾಗಿಲ್ಲ. 18 ಕಿಲೋಮೀಟ್ರ್ ಸಿಕ್ಕಾಬಟ್ಟೆ ಚೆನ್ನಾಗಿಲ್ಲ. ಇಲ್ಲಿಂದ ಕಡಂಗಲ್ ಹೋಗೋವರೆಗೂ, ಕಡಂಗಲ್ಲಿಂದ ರೈಟ್ ಹೊಡೆದ್ಬಿಟ್ಟ ಅಂದರೆ ಅಲ್ಲಿಂದ ಗಿರ್ಮಿಟ್ಕಲ್ಲು ಅವೆಲ್ಲ ಒಂದು ಸ್ವಲ್ಪ ಕಿತ್ತೋಗೈತೆ, ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಇಡೀ ಊರೆಲ್ಲ ಸುತ್ತಾಡಿಸ್ಬಿಟ್ರೆ ನಮ್ಗೆ ಇವತ್ತು. ಇಲ್ಲೆಲ್ಲ ಬಂದಿದ್ದೀವಿ ಬೆಳಗ್ಗೆ, ಎಲ್ಲ ರೌಂಡ್ ಹೊಡೆದಿದ್ದೀನಿ. ಇಡೀ ತಾಂಡೂರಾಗೆ ಎಷ್ಟು ರೋಡ್ ಐತೋ ಅಷ್ಟು ರೋಡಲ್ಲಿ ಒಳಗೆ ಹೋಗಿ ಲೋಡ್ ಮಾಡ್ಕೊಬಂದಿದ್ದೀನಿ. ಇಲ್ಲೊಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ ತಾಂಡೂರು ರೈಲ್ವೆ ಸ್ಟೇಷನ್ದು, ಆ ಬ್ರಿಡ್ಜ್ ಕೆಳಗಾಸಿನೂ ಒಳಗೆ ಹೋಗಿ ಲೋಡ್ ಮಾಡ್ಕೊಬಂದಿದ್ದೀನಿ. ಇಷ್ಟೊತ್ತಿನಲ್ಲಿ ಕಸ ಗುಡಿಸ್ತದೆ ನೋಡಿ. 11:20 ಆಗೈತೆ, ಈ ಟೈಮಲ್ಲಿ ಕಸ ಗುಡಿಸ್ತವ್ರೆ. ಎಲ್ಲೂ ಕಸ ಗುಡಿಸ್ತಿಲ್ಲಪ್ಪ, ಅವರೊಬ್ಬರೇ ಕಸ ಗುಡಿಸ್ತವ್ರೆ. ಇದು ತಾಂಡೂರು ಬಸ್ ಸ್ಟ್ಯಾಂಡ್ ನೋಡಿ, ಬಸ್ಗಳು ನಿಂತವೆ. ತಾಂಡೂರು ಬಸ್ ಸ್ಟ್ಯಾಂಡ್ ಅದು. ಇದು ರೈಲ್ವೆ ಬ್ರಿಡ್ಜ್. ಅಣ್ಣ ಫುಲ್ಲು ಟೈಟಾಗಿ ರಿಚಾಗಿ ಆ ಕಡೆ ಈ ಕಡೆ ರೋಡ್ ಅಳತೆ ಮಾಡ್ತಾವನೆ. ಬ್ರಿಡ್ಜ್ ಎಷ್ಟು ಉದ್ದ ಐತೆ, ಎಷ್ಟು ಅಗಲ ಐತೆ ಅಂತೇಳಿ. ಬ್ರಿಡ್ಜ್ ಪಾಸ್ ಆಗಿ ಕೆಳಗಿಳಿದು ಮತ್ತೆ ಊಟಾರ ಮಾಡ್ಕೊಬಂದು ಕೆಳಗಡೆ ಅಲ್ಲಿ ಹೋಗಿದ್ದೆ, ಆ ಕಡೆ ಎಲ್ಲ ಹೋಗಿ ಲೋಡ್ ಮಾಡಿದ್ದೆ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 3:15 ಆಗಿದೆ ಟೈಮು. ಎಲ್ಲಿದ್ದೀವಪ್ಪ ಅಂದರೆ ರಾಯಚೂರಲ್ಲಿದ್ದೀನಿ. ಈ ಬಟ್ಟೆ ಒಂದು ಹಾಕ್ಬಿಡ್ಬೇಕು ಇದ್ರ ಮೇಲೆ. ಶಕ್ತಿನಗರ ಬಿಟ್ಟು ಮುಂದೆ ಹೋಗ್ತಾ ರಾಯಚೂರು ಹತ್ತತ್ರ ಇದ್ದೀನಿ. ಈ ರೋಡಲ್ಲಿ ಹಂಸ್ಗಳು ಹಾಕಿಟ್ಟ ಏನಕ್ಕೆ ಅಷ್ಟು, ಕರ್ನಾಟಕ ಬಾರ್ಡ್ರಿಂದ ರಾಯಚೂರವ್ರಿಗೂ ಅಷ್ಟೇ, ಆ ಕಡೆ ಪರವಾಗಿಲ್ಲ. ಇಲ್ಲಿ ಏನಕ್ಕೆ ಅಷ್ಟು ಹಂಸ ಹಾಕವನಂತಾನೇ ಗೊತ್ತಾಗ್ತಿಲ್ಲ. ಹೋಗು ಏರ್ ಚೇಂಜ್ ಮಾಡಿ ಸಾಕಾಗ್ಬಿಡ್ತದೆ. ಹೆಜ್ಜೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿರೋ ಅಲ್ಲೇ ಒಂದು ಹಂಸ ಇರ್ತದೆ. ಅಲ್ಲಿ 3-4 ನಿಮಿಷ ಟೈಮ್ ವೇಸ್ಟ್ ಆಗ್ಬಿಡ್ತೈತೆ. ಗೇರ್ 3-4 ಗೇರ್ ಚೇಂಜ್ ಮಾಡಿದ್ರೆ ಸಾಕಾಗ್ಬಿಡ್ತವೆ. ಅಂದರೆ ಮಿತಿನೇ ಇಲ್ದಂಗೆ ಬೇಕಾಬಿಟ್ಟು ಹಾಕಿರೋದು ನೋಡಿ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ, ಮುಂದೆ ನೋಡ್ರಿ ಬರುತ್ತೆ. ಅಲ್ಲಿಂದ ಸಾಕಾಗ್ಬಿಡುತ್ತೆ ಬಾರ್ಡ್ರಿಂದ ಒಳಗೆ ಬರೋಷ್ಟೊತ್ತಿಗೆ. ಏನು ಹತ್ತತ್ರ ಇದ್ದೀವಿ. ಹೋಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಬಿಟ್ಟು ರಾಯಚೂರಾಗೆ ಹೊಡಿಯಲ್ಲಿ ಅಣ್ಣ. ರಾಯಚೂರಾಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಸೀದಾ ಹೋಗ್ತಾ ಇರೋದೇನೆ ಕೆಲಸ. ವಿಡಿಯೋ ಹಿಡಿದ ಕೂಡ ಒಂದೇ ಒಂದು ಸ್ಪೀಡ್ ಬ್ರೇಕರ್ ಬರ್ತಾ ಇಲ್ಲ ನೋಡಪ್ಪ. ಬರ್ತಾ ಇಲ್ಲ ಅಲ್ಲ, ಬರುತ್ತೆ, ಮುಂದೆ ಐತೆ ಬೇಜಾನಾಗಿ. ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಬಂದಿಲ್ಲ ಅಷ್ಟೇ. ಸದ್ಯದಲ್ಲೇ ಬರುತ್ತೆ ಸ್ಪೀಡ್ ಬ್ರೇಕರ್ಗಳು. ಅಯ್ಯೋ, ಅದು ಬರುತ್ತಾ ಬಿಡುತ್ತಾ ನೋಡೋಣ, ಟೆನ್ಷನ್ ಯಾಕೆ. ಈಗ ಸೀದಾ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಬೇಕಾದ್ರೆ ಸಿಗೋಣ ಬರ್ರಿ. ಸ್ನೇಹಿತರೆ, ಇಲ್ಲಿ ನೋಡಿ, ಎಡೆದೊರೆ ನಾಡಿಗೆ ಹಾರ್ದಿಕ ಸುಸ್ವಾಗತ. ಎಡೆದೊರೆ ನಗರಸಭೆ ರಾಯಚೂರು. ಎಡೆದೊರೆ ಅಂದರೆ ಏನು?
ಅದರ ಅರ್ಥ ಇಲ್ಲ, ನನಗಂತೂ ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ನನಗೆ ಗೊತ್ತಿರೋ ಪ್ರಕಾರ ಭತ್ತದ ನಾಡು ರಾಯಚೂರು ಅಂತ ಇತ್ತು ಮುಂಚೆ. ಇವಾಗ ಯಾಕೆ ಎಡೆದೊರೆ ನಾಡು ಅಂತ ಹಾಕ್ಬಿಟ್ಟವ್ರೆ ಕನ್ಫರ್ಮ್ ಇಲ್ಲ. ಗೊತ್ತಿದ್ರೆ ರಾಯಚೂರವ್ರು ಯಾರು ಇದ್ದರೆ ಹಾಕಿ, ಮೆಸೇಜ್ ಹಾಕಿ. ಮೆಸೇಜಲ್ಲಿ ಏನು ಅಂತ ನೋಡಿ. ಹಂಸು ಸಾಕಾಗ್ಬಿಡ್ತದೆ, ಒಂದು ಗೇರ್ ಚೇಂಜ್ ಮಾಡೋಂಗಿಲ್ಲ ಇಲ್ಲ. ಹಂಸು ಇಲ್ಲಿ ಏನೈತೆ ಅಂತೇಳಿ ಸ್ಪೀಡ್ ಪ್ರಕಾರ ಹಾಕೋನಪ್ಪ ನೋಡಿ. ಇಲ್ಲಿ ಏನೈತೆ ಅಂತ ಹಾಕೋನೆ. ಆ ಕಡೆ ಫುಲ್ ಫಾರೆಸ್ಟು, ಈ ಕಡೆ ಫುಲ್ ಫಾರೆಸ್ಟ್. ಯಪ್ಪ ಇರ್ಬೇಕಿರ್ಬೇಕು ಬಂದ್ಬಿಡ್ತದೆ ಅಂತೇನೋ ಹಂಸಿಗಿಮ್ಸ್ ಹಾಕ್ಬಿಟ್ಟವನ. ಅಯ್ಯೋ ದೇವ್ರೆ ಸಾಕಾಗ್ಬಿಡೈತೆ ನನಗಂತೂ. ಬರ್ರಿ ಮುಂದೆ ಹೋಗಿ ಇಂಡಿಯನ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ನೋಡಿ ಸ್ನೇಹಿತರೆ, ರಾಯಚೂರು ನಮ್ಮ ಮಾಮೂಲಿ ಬಂಕಿಗೆ ಬಂದಿದ್ದೀನಿ ಡೀಸೆಲ್ ಹಾಕ್ಸೋಕ್ಕೆ. ಇಷ್ಟೊತ್ತಿನಲ್ಲೂ ಗಾಡಿ ನೋಡಿ ಅಲ್ಲಿ. ಇವಾಗ ನೋಡಿ ಕಿಲೋಮೀಟ್ರ್ ಇದೇ ಬಂಕಿಂದ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಹೋಗಿರೋದು 458. 2.7 ಬಂದಿದೆ. 2.8 ಇತ್ತು, ಇಲ್ಲಿ ಬರ್ತಾ ಅಲ್ಲೇ 1.1 ಆಗ್ಬಿಡ್ತು. ಇದು ನೋಡಿ, ಇದು ಲೋಡಿಂಗ್ ಪಾಯಿಂಟಿಂದ ಇಲ್ಲಿಗೆ ಬಂದಿರೋದು 2.3. ಇದನ್ನು 0 ಮಾಡ್ಬೇಕು ನಾನೀಗ. ಡೀಸೆಲ್ ಫುಲ್ ಮಾಡಿಬಿಟ್ಟು ಇನ್ನೇನು ಫುಲ್ ಮಾಡ್ತೀವಲ್ಲ, ಫೋಟೋ ಹೊಡ್ಕೊಂಡಿದ್ದಾಯ್ತು. 0 ಮಾಡಿಬಿಟ್ರೆ ನಾವು ಇದನ್ನು ಈಗ 2.7 ಪ್ರಕಾರ ಹೋದರೆ 170 ಲೀಟ್ರ್ ಡೀಸೆಲ್ ಇಡಿಸ್ಬೇಕು. ನೋಡೋಣ, 170 ಲೀಟ್ರ್ ಡೀಸೆಲ್ ಇಡಿಸ್ಬೇಕು. ಎಷ್ಟು ಹಿಡಿತಿದ್ದೆ ನೋಡೋಣ. ತೆಗಿರಪ್ಪ ಗಾಡಿಗಳನ್ನ ತೆಗಿರೋ, ಗಾಡಿ ಡೀಸೆಲ್ ಹಾಕಿರೋ ಗಾಡಿಗಳು ತೆಗಿರಪ್ಪ. ಟೈಮ್ ಆಗೋಯ್ತು ನಮಗೆ. ನೋಡಿ ಸ್ನೇಹಿತರೆ, ಡೀಸೆಲ್ ಹಾಕ್ಸ್ತಾ ಇದ್ದೀವಿ. 88 ರೂಪಾಯಿ 94 ಪೈಸೆ ಇಲ್ಲಿ ರೇಟು. ಅಣ್ಣ ಸಿಕ್ಕಾಬಿಟ್ಟು ಚಳಿ ಆಗ್ಬಿಟ್ಟೈತೆ ಅಣ್ಣಂಗೆ. ನೋಡಿ ಯಾವ ಥರ ಬಿಸಿಲು ಹಚ್ಕೊಂಡಾರೆ ಇವ್ರು. ನೋಡಿಲ್ಲಿ ಒತ್ತಲ್ಲಿ ಬಂದರೆ ಇವೆಲ್ಲ ಇದೇನೆ. ಏನು ಮಾಡೋಕ್ಕಾಗಲ್ಲ. ಬರೀ ಫಸ್ಟು ಡೀಸೆಲ್ ಫುಲ್ ಆಗಲಿ, ಎಷ್ಟು ಹಿಡಿತದೆ ಅಂತ ನೋಡೋಣ. ನೋಡಿದ್ರೆ ಸ್ನೇಹಿತರೆ, 168 ಲೀಟ್ರು, 2 ಲೀಟ್ರ್ ಕಮ್ಮಿ ಕೊಡ್ತೈತೆ. ನೋಡ್ರಿ, 168 ನೋಡಿದ್ರ. ಯಾವಾಗ್ಲೂ 2 ಲೀಟ್ರ್ ಕಮ್ಮಿನೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ ಮೈಲೇಜ್ಗಿಂತ. 2 ಗಾಡಿ ಹತ್ಬಿಡೋಣ. ಈ ಬಗ್ ಬಂದ್ಬಿಡ್ರಿ ಲೈಟೇ ವರ್ಕ್ ಆಗಲ್ಲ ಅಂತದೆ. ಇವತ್ತೇನು ಗಿಫ್ಟ್ ಟವಲ್ ಕೊಟ್ಟಿದ್ದಾರೆ. ಟವಲ್ ಇರಲಿ ಸದ್ಯಕ್ಕೆ. 0 ಮಾಡಿದ್ನ. ಓಕೆ, 0 ಆಗೈತೆ. ಇಲ್ಲಿಂದ ಹೊರಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅಲ್ಲಿ ಟೈಮ್ ನೋಡಿ ಎಷ್ಟು ಅಂತ. 4 ಗಂಟೆ, ಬೆಳಗ್ಗೆ ಕರೀತು 4 ಗಂಟೆ. ನೋಡಿ, ಬಂಕಿಂದ ಆಚೆ ಬಂದು ಇಲ್ಲಿ ರೈಟ್ ಸೀದಾ ಹೋದರೆ ಸಿಟಿ. ನಾವು ಬೈಪಾಸ್ಗೆ ಹೋಗ್ಬಿಡೋಣ. ನೋಡಿ, ಬೈಪಾಸ್ ಸಿಟಿ ಒಳಗೆ ಏನಕ್ಕೆ ಹೋಯ್ತಾ, ಟೈಮ್ ವೇಸ್ಟು. ಹಂಸ್ಗಳು ಹತ್ತಿಸ್ಕೊಂಡು ಬೈಪಾಸಲ್ಲಿ ಒಂದೇ ಒಂದು ಹಂಸ ಇಲ್ಲ. ಈ ಕಡೆ ಸ್ಟಾರ್ಟ್ ಒಂದು ಹಂಸು ಅಲ್ಲ, ಎಂಡಲ್ಲಿ ಒಂದು ಹಂಸು. ಈ ಲೈಟ್ ನೋಡಿ ಇವಾಗ ಆನ್ ಆಯಿತು. ಲೈಟ್ ನೋಡ್ರಿ ಇವಾಗ ಆನ್ ಆಯಿತು. ಅದೊಂದು ಸ್ವಿಚ್ ಏನೋ ಸಮಸ್ಯೆ ಆಗೈತೆ. ಅದೆಲ್ಲೂ ಕಂಡಿಡಿಯೋಕ್ಕೆ ಬೇರೆ ಆಗ್ತಿಲ್ಲ. ಅದು ಕಂಡಿಡಿಯೋಕ್ಕಾದರೆ ಮೊನ್ನೆಲ್ಲ ಸ್ವಿಚ್ ಬೋರ್ಡೆಲ್ಲ ಬಿದ್ದು ಚೆಕ್ ಮಾಡಿದೆ, ಗೊತ್ತಾಗಲಿಲ್ಲ. ಇವತ್ತು ಟವಲ್ ಕೊಟ್ಟಿದ್ದಾನೆ. ಟವಲ್ ಚೆನ್ನಾಗೈತೆ. ಅಂದರೆ ಡೀಸೆಲ್ ನೀವು ಎಷ್ಟು ಹಾಕ್ತಿರೋ ಅದ್ರ ಮೇಲೆ 10,000ಕ್ಕೆ ಒಂಥರ, 15,000ಕ್ಕೆ ಒಂದ್ಸರ, 19,000ಕ್ಕೆ ಒಂಥರ, 20,000ಕ್ಕೆ ಒಂಥರ. ನಾನು ಇವತ್ತು 15,000 ಫುಲ್ ಆಯ್ತಲ್ಲ, ಹಂಗಾಗಿ ಟವಲ್ ಕೊಟ್ಟ. ಮೊನ್ನೆ 19,000 ಆಗಿತ್ತು ಈ ಕಡೆಯಿಂದ ಹೋಗ್ಬೇಕಾರೆ. ಬೆಡ್ಶೀಟ್ ಕೊಟ್ಟ. ಅದಕ್ಕೆ ಮುಂಚೆ ಟ್ರಿಪ್ಪು 16,000 ಆಗಿತ್ತು. ಅವತ್ತೇನು ಕೊಟ್ಟ? ಬ್ಯಾಗ್ ಕೊಟ್ಟ. ಹೌದು, ಏನೋ ಒಂದು ಕೊಡ್ತಾ ಇರ್ತಾರೆ ಈ ಕಡೆ ಬಂಕ್ಗಳಲ್ಲಿ. ಈಸ್ಕೊಳ್ಳೋಣ, ಹೋಗ್ತಾ ಇರೋಣ. ಟವಲ್ ಸಕ್ಕದಾಯ್ತು, ಹುಲ್ಲಂದು ಮನೆಗಳಿಗೆ ಹಾಕ್ತವೆ. ಅಯ್ಯೋ ಯಪ್ಪ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ. ನಿದ್ದೆ ಎಲ್ಲೂವರೆಗೆ ಬರುತ್ತೋ ಎಲ್ಲರೂ ಓಡಿಸ್ತಾ ಇರೋದೇನೆ ಕೆಲಸ. ನಿದ್ದೆ ಎಲ್ಲಿ ಬರುತ್ತೋ ಅಲ್ಲಿ ಸೈಡ್ಗೆ ಹಾಕಿ ಮಲಿಕೋ.
ಒಂದು 2-3 ಅವರ್ ಮಲಿಕೊಂಡು ಎದ್ದು ಹೋಯ್ತಾ ಇರೋಣ. ಇದು ಬೈಪಾಸಲ್ಲಿ ಒಂದು ರೈಲ್ವೆ ಬ್ರಿಡ್ಜ್, ಇದು ಕೆಳಗಡೆ ರೈಲ್ ಹೋಗುತ್ತೆ, ಇದು ಬ್ರಿಡ್ಜ್. ಮೀಟ್ರ್ ಬಟ್ಟೆ ಹಾಕ್ಬಿಟ್ಟಿದೆ ನೋಡಿ ಹೆಂಗೆ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಇಲ್ಲಿ ಬಂದು ಮಲಿಕೋಬೇಕಾರೆ ಬೆಳಗ್ಗೆ 6 ಗಂಟೆ ಆಗಿತ್ತು ನೋಡಿ. ಈಗ ಟೈಮು 8 ಗಂಟೆ. ಇದೆಲ್ಲಪ್ಪ ಅಂದರೆ ನೀರ್ಮಾನ್ವಿ ರಾಯಚೂರು ಎಲ್ಲ 4-4:15 ಪಾಸ್ ಮಾಡ್ಕೊಂಡು ಇಲ್ಲಿ 6 ಗಂಟೆ ಬಂದೆ ನೀರ್ಮಾನ್ವಿಗೆ. ಬಂದು ಮಲಿಕೊಂಡಿದ್ದೆ. ಇವಾಗ ಅವ್ರು ಯಾರೋ ಬಂದು ಎಬ್ಸಿದ್ರು, ಅಣ್ಣ ಗಾಡಿ ತೆಗಿಯೋಣ ಅಂಥೇಳಿ ಎದ್ದಿದ್ದೀನಿ. ನೋಡವ್ರೆ ಸೀಟ್ ಕವರ್ ಹಾಕೋರು ಸಮಸ್ಯೆ ಆಗುತ್ತೆ ಅಂಥೇಳಿ ಗಾಡಿ ತೆಗಿಯೋಣ ಅಂದರು. ಎದ್ದಿದ್ದೀನಿ ಬರೀ. ಈಗ ಇಲ್ಲಿಂದ ಹೊರಡೋಣ. ಮುಂದೆ ಎಲ್ಲರೂ ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಟೀ ಕುಡ್ಕೊ ಬಂದೆ. 8-10 ನೀರ್ಮಾನ್ವಿಯಲ್ಲಿದ್ದೀನಿ. ನೆಕ್ಸ್ಟ್ ಸಿಗೋದು ಮಾನ್ವಿ. ನಿದ್ದೆ 2 ಅವರೇ ನಿದ್ದೆ ಆಗಿರೋದು. ಯಾಕೋ ಸಮಾಧಾನ ಆಗಂಗೆ ಕಾಣ್ತಿಲ್ಲ. ಅರ್ಜುನ ರೈಟ್. ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸಾಕಾಗ್ಬಿಡ್ತಾರೆ ಆ ಥರ ಎಲ್ಲ ಓಡಿಸ್ಕೊಬಂದು ನೋಡಿ. ಇವೆಲ್ಲ ನೀರ್ಮಾನ್ವಿ. ಇಲ್ಲಿ ರೈಟ್ಗೆ ಹೋದರೆ ಸಿರುವಾರ ಹೋಗುತ್ತೆ ನೋಡಿದು. ಸಿರುವಾರ ದೇವದುರ್ಗ ಹೋಗೋ ದಾರಿ. ಬೆಂಗಳೂರಿಂದ ಸಿರುವಾರ ದೇವದುರ್ಗ ಹೋಗ್ಬೇಕಂದ್ರೆ ಇಲ್ಲೇ ಬಂದು ಇಲ್ಲಾಸಿ ಹೋಗ್ಬೇಕು. ಈ ಚಾನಲಾಗಿ ನೀರೇ ಇಲ್ಲ. ಮುಂದೆ ಎಲ್ಲರೂ ಚಾನಲಾಗಿ ನೀರು ಬಂದರೆ ಸ್ನಾನ ಮಾಡ್ಕೊಂಡು ಹೋಗೋಣ ಆರಾಮಿ. ಬೇಜಾನ್ ಟೈಮ್ ಐತೆ. ಇವತ್ತು ನೈಟ್ ಅಷ್ಟೊತ್ತಿಗೆ ಬಾರ್ಡ್ರ್ ಪಾಸ್ ಮಾಡೋ ಅಂತ ಪ್ಲ್ಯಾನ್ ಇದ್ದಿದ್ದು. ರಾತ್ರಿ ಬಿಲ್ ಕೊಟ್ಟಿದ್ದೆ ಲೇಟ್ ಆಗಿರೋದ್ರಿಂದ ಇವತ್ತು ನೈಟ್ ಬಾರ್ಡ್ರ್ ಪಾಸ್ ಮಾಡೋಕ್ಕಾಗಲ್ಲ. ನಾಳೆ ಬೆಳಗ್ಗೆನೇ ಹೋಗೋಣ. ಮುಂದೆ ಇನ್ನೂ ಏನೇನಾಗುತ್ತೆ ಅಂತ ಇನ್ನೂ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ.